ನಮಸ್ಕಾರ. ನನ್ನ ಹೆಸರು ಕಲಾವತಿ ಅಂದ್ಬಿಟ್ಟು. ನಾನು ಹಲವಾರು ಸಂಘಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಸುಮಾರು ಬುಕ್ಸ್ಗಳು ಕೊಟ್ಟಿದ್ದೀನಿ. ನನ್ನ ಸೇವೆಗೆ ಗುರುತಿಸಿ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರಶಸ್ತಿ ಕೊಟ್ಟಿದ್ದಾರೆ. ನನ್ನ ಅಪ್ಪಟ್ಟ ಅವರ ಅಭಿಮಾನಿನು. ಅಪ್ಪಾಜಿಯವರ ಆ ಮಾರ್ಗದರ್ಶನದಲ್ಲಿ ತುಂಬಾ ನಡೀತೀನಿ ನಾನು. ಇವರಂದ್ರೆ ನನ್ಗೆ ಪ್ರಾಣ. ನನ್ಗೆ ಇನ್ನೊಂದೇನಂದ್ರೆ ನನ್ನ ತಂದೆಯವರು ನನಗೆ ಸುಮಾರು ಒಂದು 4-5 ನೀತಿ ಪಾಠ ಕಲಿಸ್ಕೊಟ್ಟಿದ್ದಾರೆ. 4 ಜನಕ್ಕೆ ಒಳ್ಳೇದ್ ಮಾಡೋದು, 4 ಜನಕ್ಕೆ ಸೇವೆ ಮಾಡೋದು. ಜೊತೆಗೆ ನನಗೆ ಇವತ್ತು ಗುರುತಿಸ್ತಾರಂದ್ರೆ ನನ್ನ ತಂದೆ ತಾಯಿ ಕೊಟ್ಟೋ ಸಂಸ್ಕಾರ. ಜೊತೆಲಿ ನನ್ನ ಮನೇಲಿ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಾರಿಂದ ನಾನು ಇವತ್ತು ಇಷ್ಟು ಮಟ್ಟಿಗೆ ಬೆಳೀತಾ ಇದ್ದೀನಿ ನಾನು. ನನ್ಗೆ ನಾನು ಹೇಳೋದು ಇಷ್ಟೇ, ಎಷ್ಟೋ ನನಗೆ ಸನ್ಮಾನಗಳು ಬಂದಿದೆ, ಬರ್ತಾ ಇದೆ. ಸುಮಾರು ಸನ್ಮಾನಗಳು, ಸುಮಾರು ಪ್ರಶಸ್ತಿಗಳು ಬರ್ತಾನೆ ಇದೆ, ಈಗಲೂ ಬರ್ತಾನೆ ಇದೆ. ಸಾಧನೆ ಅನ್ನೋದು ಸುಮ್ಮನೆ ಇಲ್ಲ. ನಾವು ಸಾಧನೆ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಭೂಮಿ ಮೇಲೆ ಬಂದಿದ್ದೀವಿ, ಬಂದ ಮೇಲೆ ಏನೋ ಒಂದು ಸಾಧನೆ ಮಾಡಿ ನಾವು ಭೂಮಿಯಿಂದ ಹೋಗ್ಬೇಕು. 4 ದಿನ ನೆನ್ಸ್ಕೊಳ್ಬೇಕು ನಮ್ಮನ್ನ. ನಾವು ಸತ್ರ ನಮ್ಮ ನೆನಪಿಡ್ಬೇಕು ಸದಾ ಅಂತೇಳಿ ನಾನು ಅನ್ಕೊಂತೀನಿ. ಅದೇ ನನ್ನ ಆಸೆ. ಮತ್ತೆ ನಾನು ಹೇಳೋದಿಷ್ಟೇ, ನಾನು ಯಾವಾಗ್ಲೂ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು. 4 ಜನಕ್ಕೆ ಯಾವತ್ತು ನಾವು ಇದ್ ಮಾಡ್ಬಾರ್ದು. ಯಾರೇ ನಮ್ಮನ್ನ ಅರ್ಧ ರಾತ್ರಿಲಿ ಕರೆದು ನಮ್ ಕಷ್ಟ ಅಂತ ನಾವು ಹೋಗಿ ಸ್ಪಂದಿಸ್ಬೇಕು. ಅದೇ ನಾನು ಹೇಳೋದು ಪ್ರತಿಯೊಂದು ಸಂಘಟನೆಯಲ್ಲಿ ಇರೋರ್ಗು, ಪ್ರತಿಯೊಬ್ಬರು ಕಾರ್ಯದರ್ಶಿಗೂ, ಪ್ರತಿಯೊಬ್ಬರಿಗೂ. ಮತ್ತೆ ನಾನು ನ್ಯಾಷನಲ್ ವುಮೆನ್ ವರ್ಕಿಂಗ್ ಪ್ರೆಸಿಡೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಕೆಲಸಗಳು ಮಾಡಿದ್ದೀನಿ ನಾನು. ಬುಕ್ಸ್ಗಳು ಕೊಡಿ, ವಿದ್ಯಾದಾನ ಮಾಡಿ, ಅನ್ನದಾನ ಮಾಡಿ, ನಾಯಿ ಮರಿಗಳಿಗೆ, ಎಸ್ಪೆಷಲಿ ಬೀದಿ ನಾಯಿಗಳಿಗೆ ಒಂದಷ್ಟು ಊಟ ಹಾಕಿ, 4 ಬಿಸ್ಕೆಟ್ ಹಾಕಿ. ನಿಜವಾಗ್ಲೂ ತುಂಬಾ ಒಳ್ಳೇದು. ನಿಮ್ ಮನೇಲಿ ಯಾವತ್ತೂ ಕಾಯುತ್ತೆ ಅದು. ಬೀದಿ ನಾಯಿನ ರಕ್ಷಣೆ ಮಾಡೋಣ. ಇವತ್ತೇನ್ ಹೈಕೋರ್ಟ್ ಹೇಳಿದೆ ಬೀದಿ ನಾಯಿಗೆ ಇದ್ ಮಾಡ್ಬಾರ್ದಂತ. ಅವರು ಬೀದಿಲಿರೋರು ಎಲ್ಲಿ ಹೋಗ್ತಾರೋ, ಅವರು ನಮ್ ಬೀದಿಲಿರೋರು, ನಮ್ ಬೀದಿ ಹುಟ್ಟಿ ಬೆಳೆದಿರೋರು. ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಕೇಳ್ಕೊಂತ ಇದೀನಿ ಕಳಕಳಿಯಾಗಿ. ದಯವಿಟ್ಟು ಎಲ್ಲಾ ಬೀದಿ ನಾಯಿನ ರಕ್ಷಣೆ ಮಾಡೋಣ. ಅವ್ರಿಗೆ ಅಂತ ಒಂದು ಗೌರವ ಕೊಡೋಣ. ಅವ್ರಿಗೆ ಅಂತ ಒಂದು ಇದ್ ಮಾಡೋಣ. 4 ಬಿಸ್ಕೆಟ್, 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ಅಷ್ಟೇ ಅವ್ರು ಖರ್ಚಾಗೋದು ನಮ್ಮ ಕೈಯಿಂದ. ನಾನ್ ದಿನ ನಮ್ಮ ಮನೆ ಹತ್ರ 8 ನಾಯಿಗಳಿದೆ. ಸುಮಾರು ಒಂದು 100 ರೂಪಾಯಿ ಖರ್ಚಾಗುತ್ತೆ. ನಮ್ಮ ಮನೆಗೆ 2 ಇದೆ. ಅದು ಬಿಟ್ಟು 8 ನಾಯಿನ ಸಾಕ್ತಾ ಇದ್ದೀನಿ ನಾನು ಬೀದಿ. ನೀವು ಸಾಕಿ, ಒಂದೊಂದ್ ನಾಯಿನ ಸಾಕಿ. ನಿಮ್ಮ ಮನೇಲಿ ಇಟ್ಕೊಂಡು ಸಾಕ್ಬೇಡಿ. ಬೀದಿಲೇ ಅನ್ನ ಹಾಕಿ ಅವಕ್ಕೆ. ಆರಾಮಾಗಿ ತಿನ್ಕೊಂಡು ಆರಾಮಾಗಿ ನಿಮ್ಮನ್ನ ಕಾಯ್ತವೆ. ನಮ್ಗೆ ಏನೇ ಕಷ್ಟ ಬರ್ತೋ ದೇವ್ರ ಹತ್ರ ಕೇಳ್ಕೊಂತಾರಂತೆ. ದೇವರೇ ನನ್ಗೆ ಇವ್ರು ಅನ್ನ ಹಾಕಿರೋಂತದ್ದು, ಅವ್ರಿಗೇನು ಕಷ್ಟ ಬರ್ದಂಗೆ ನೋಡ್ಕೊ ಅಂತ. ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಹೇಳಿ ನಾನು ಹೇಳೋದಿಷ್ಟೇ. ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಅವರು ತುಂಬಾ ಸಮಾಜ ಮಾಡಿದ್ದಾರೆ. ಬಲಗೈ ಮಾಡಿರೋದು ಎಡಗೈ ಗೊತ್ತಿಲ್ಲ, ಬಲಗೈ ಮಾಡಿರೋದು ಎಡಗೈ ಗೊತ್ತಿಲ್ಲ. ನಾನ್ ಹೇಳೋದಷ್ಟೇ. ಮತ್ತೆ ನಮ್ಮ ಡಾಕ್ಟರ್ ವೆಂಕಟೇಶ್ವರ ಅವರು, ಅವರು ಸುಮಾರು ಶಾರ್ಟ್ ಮೂವೀಸ್, ಧಾರಾವಾಹಿಗಳು ಎಲ್ಲ ಮಾಡಿದ್ದಾರೆ. ಅವರು ಅಷ್ಟೇ, ಎಷ್ಟೇ ಮಾಡಿದ್ರು ಅವ್ರ ಸಾಧನೆನ ತೋರ್ಸ್ಕೊಳಲ್ಲ ಎಲ್ಲೂ. ಆ ತರ ಇರ್ಬೇಕು. ಸಾಧನೆ ಅಂದ್ರೆ ನಾವು ಇನ್ನೊಬ್ಬರ ಹತ್ರ ತೋರ್ಸ್ಕೊಳೋದಲ್ಲ, 4 ಜನ ನಮ್ಮನ್ನು ಗುರುತಿಸ್ಬೇಕು ಅನ್ನೋದೇ ನನ್ನ ಆಸೆ. ಅದೇ ತರನೇ ನಮ್ಮ ಟೀಮಲ್ಲೂ ನಮ್ಮ ಸಹ ಕಲಾವಿದರು ಹಂಗೆ ಇದ್ದಾರೆ. ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ನನಗೆ ಈ ಪುರಸ್ಕಾರ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಹೆಮ್ಮೆ ಪಡ್ತಾ ಇದ್ದೀನಿ ನಾನು. ಇದೆಲ್ಲ ನನ್ನ ಹೆತ್ತವ್ರಿಗೆ ಮತ್ತೆ ವಿಷ್ಣು ಅಪ್ಪಾಜಿಗೆ ಅರ್ಪಣೆ. ಇದು ಯೂಟ್ಯೂಬ್ ಅಲ್ಲಿ ಬರುತ್ತೆ. SLV ಮೂವಿ ಚಾನಲ್ ಅಂದ್ಬಿಟ್ಟು ನಮ್ಮ ಡಾಕ್ಟರ್ ವೆಂಕಟೇಶ್ ಅವರು ನಿರ್ಮಾಣ ಮಾಡ್ತಾರೆ. ಸುಮಾರು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ. ರೈತರ ಬಗ್ಗೆ ಮಾಡ್ತಾ ಇದ್ದಾರೆ, ಮತ್ತೆ ಮಕ್ಕಳ ಬಗ್ಗೆ ಮಾಡ್ತಾ ಇದ್ದಾರೆ. ಒಂದೊಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ಸಮಾಜಕ್ಕೆ. ಎಲ್ಲಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಅದನ್ನ ವಿಡಿಯೋ ನೋಡಿ, ಲೈಕ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ ದಯವಿಟ್ಟು. ನಾನು ಈ ಚಾನಲ್ ಅಲ್ಲಿ ನಾನು ಕೂಡ ಸಹ ವೆಂಕಟೇಶ್ ಸರ್ ಅವರು ಇದ್ರ ಮಾರ್ಗದರ್ಶನದಂತೆ ನಾನು ಒಂದು ಸಣ್ಣ ಪಾತ್ರ, ದೊಡ್ಡ ಪಾತ್ರ ಎಲ್ಲ ಮಾಡಿದೀನಿ. ಆಲ್ರೆಡಿ ಒಂದು ತೆಲುಗು ಮೂವಿ ಮಾಡಿದೀನಿ ಅವ್ರ ಕಡೆಯಿಂದಾನೆ, ನಾನು ವೆಂಕಟೇಶ್ ಸರ್ ಕಡೆಯಿಂದ. ಅದು ಇದರಲ್ಲಿ ಬಂದಿದೆ. ಮೂವಿ ರಿಲೀಸ್ ಆಗಿದೆ. ನಾನು ನೋಡಿದೀನಿ, ನೀವು ನೋಡಿ. ತುಂಬಾ ಚೆನ್ನಾಗಿದೆ. ವೆಂಕಟೇಶ್ ಸರ್ ಅವರು ನಮ್ಮ ಚಾನಲ್ ಇದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ದಯವಿಟ್ಟು.